ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನೀನೇನು ಕಷ್ಟ ಪಡ್ಲಿಲ್ವಲ್ಲ? ಸುಮನನ್ನ ರೆಪ್ಪೆ ತರ ನೋಡ್ಕೊ, ಆಮೇಲೆ ನಿನ್ನನ್ನ ತಲೆ ಮೇಲೆ ಹೊರ್ತಾಳೆ. ಎಕ್ಸ್ಕ್ಯೂಸ್ ಮೇ, ಮಗು ಹುಟ್ಟಿದ್ರೂ ಯಾರಿಗೆ ಹುಟ್ಟಿದೆ ಅಂತ ಖುಷಿ ಪಡಬೇಕು. ಇದೇನಿದು? ಇವನು ಈ ಥರ ಮಾತಾಡ್ತಾ ಇದ್ದಾನೆ? ಹೌದು ಬ್ರೋ, ಆ ಸಖಿ ಭಿಕ್ಷೆ ಹಾಕಿದ್ರಿಂದ ಸುಮನಂಗೆ ಮಗು ಆಗ್ತಾ ಇದೆ ಅಂದರೆ ನಾನು ತಂದೆ ಆಗ್ತಾ ಇದ್ದೀನಿ ಅಂತ ನನಗೆ ಖುಷಿ ಆಗುತ್ತೆ. ಲಾಜಿಕ್ಕೆ ಅಲ್ವಾ ನಿನ್ ತಲೆ? ವಿಕ್ರಾಂತ್ ರಕ್ತಾನೆ ಅಂತ ಸೈನ್ಸ್ ಕೂಡ ಪ್ರೂವ್ ಮಾಡುತ್ತೆ. ಹುಚ್ಚುಚ್ಚು ಆಲೋಚನೆ ಮಾಡಿ ಸಿಕ್ಕಿರೋ ವರನ ಹಾಳು ಮಾಡ್ಕೋಬೇಡಿ. ನಾನಂತೂ ಆ ಮಗು ನಂದಲ್ಲ ಅಂತಾನೆ ಅನ್ಕೊಳ್ಳೋದು ಮಾಮ್. ಅಂಥದ್ರಲ್ಲಿ ಬಿಟ್ಟಿಯಾಗಿ ಬರ್ತಿರೋ ಆಸ್ತಿನ ನಂದು ಅಂತ ಹೇಗೆ ಅನ್ಕೊಳ್ಳಿ? ನೀವು ಬೇಡ ಅಂತಂದ್ರೆ ನಿಮ್ ದುರಾದೃಷ್ಟಕ್ಕೆ ಯಾರು ಏನು ಮಾಡಕ್ಕಾಗಲ್ಲ. ಡಿವೋರ್ಸ್ ತಗೋತೀರಾ ಹೇಗೆ ನೀವು? ಲೇ, ಜೊತೆಲೇ ಇದು ಡಿವೋರ್ಸ್ ಕೊಡ್ಸೋ ಥರ ಇದೆಯಲ್ಲೇ. ನಾವಿಬ್ರು ಹೇಗೂ ತಗೊಳಕ್ ಆಗ್ತಿಲ್ವಲ್ಲ ರೀ. ಹಾಗಂತ ಒಂದು ಕುಟುಂಬನ ಹಾಳು ಮಾಡೋದಕ್ಕೆ ನೋಡ್ತೀಯಾ? ಬ್ರೋ, ನಾವು ಡಿವೋರ್ಸ್ ತಗೊಳ್ಳೋ ಅವಶ್ಯಕತೆ ಇಲ್ಲ. ಇವಾಗ ಹುಡ್ತಾ ಇರೋ ಮಗು ನಂದಂತೂ ಅಲ್ಲ, ನಾನು ಅದ್ರ ಬಗ್ಗೆ ಯೋಚನೆನೂ ಮಾಡಲ್ಲ ಅನ್ಬೇಕಾದ್ರೆ ಆಸ್ತಿನೂ ನನಗೆ ಯಾವ ಲೆಕ್ಕನೂ ಅಲ್ಲ. ಸುಮನ ಈ ಮನೇಲಿ ನಮ್ಮಮ್ಮಂಗೆ ಸೊಸೆ ಆಗಿರ್ತಾಳೆ ಹೊರತು ನನಗೆ ಹೆಂಡತಿ ಆಗಂತೂ ಇರಲ್ಲ. ಏಯ್, ನೀನ್ ಏನ್ ಹೇಳಿ ಅವನ್ನ ಇಲ್ಲಿ ಕರ್ಕೊಂಡು ಬಂದೆ? ಇದು ಒಳ್ಳೆ ಚೆನ್ನಾಗಿದೆ ಅತ್ತೆ. ವಿಕ್ರಾಂತ್ ಕೋಪದಿಂದ ಬರ್ತಿದ್ದನ್ ನೋಡಿ ಏನಪ್ಪಾ ಅಂತ ಫಾಲೋ ಮಾಡಿದೆ. ಅದು ಕೂಡ ತಪ್ಪ ಹೇಳಿ? ಅವನ್ ಹಾಗ್ ಮಾತಾಡ್ತಿರ್ಬೇಕಾದ್ರೆ ನೀನ್ ಏನು ಹೇಳಲಿಲ್ಲ ಅಂದ್ರೆ ಸುಮನನ್ಗೆ ಅವನ ಹತ್ರ ಆಗೋದು ನಿನಗಿಷ್ಟ ಇಲ್ಲ ಅಂತ ತಾನೆ? ಅತ್ತೆ, ಪರವಾಗಿಲ್ಲ ಬಿಡಿ. ನನಗೂ ಏನ್ ಸಂಸಾರ ಮಾಡೋ ಇಂಟ್ರೆಸ್ಟ್ ಇಲ್ಲ. ಆಸ್ತಿ ಸಿಕ್ಕಿದ್ರೆ ಸಾಕು. ಛೀ, ಯಜಮಾನ್ರೆ, ಏನು ಯೋಚನೆ ಮಾಡ್ತಿದ್ದೀರಾ? 3 crores ಬೇಕು ಅಂತಂದರೆ ಹೋಗ್ಲಿ ಕೊಡು ಅಂತಂದೆ. ಆದರೆ ಆ ದುಡ್ಡಿಂದ ಆಪ್ರೇಷನ್ ಮಾಡಿಸ್ಕೊಂಡಿದ್ದಾರೆ ಅಂತಂದರೆ ಆಶ್ಚರ್ಯ ಆಗ್ತಿದೆ. ಒಂದೊಂದ್ಸಲ ಭಯ ಆಗುತ್ತೆ ನಾನೇ. ಯಾಕೆ ಭಯ? ನಾವು ಅಂದ್ಕೊಂಡ್ರೆ ಅದು ಇನ್ನೊಂದು ಆಗ್ತಿರುತ್ತೆ ಇಂಥ ಕೇಸಸ್ಸಲ್ಲಿ. ಅತಿ ಆಸೆ ಇರೋರಿಗೆ ಅವ್ರು ಅನ್ಕೊಂಡಿದ್ದೆಲ್ಲ ನಿಜ ಆಗ್ಬೋದು. ವಿಶಾಲು, ನಿನ್ ಕಷ್ಟಾರ್ಜಿತಾನ ತನ್ ಪಾಲ್ ಮಾಡ್ಕೊಳ್ಳೋದಿಕ್ಕೆ ಹೀಗೆ ಮಾಡಿರ್ಬೇಕು. ಆಸ್ತಿ ಕೊಡೋದಕ್ಕೆ ನನಗೇನು ಪ್ರಾಬ್ಲಮ್ ಇಲ್ಲ ಮಾವ. ಆದರೆ ಒಂದಾದ್ಮೇಲೆ ಒಂದು ಕೆಟ್ಟ ಯೋಚನೆಗಳು ಬಂದರೆ ಹುಟ್ಟೋ ಮಕ್ಕಳ ಮೇಲೂ ಕೂಡ ಆ ಪ್ರಭಾವ ಬೀರುತ್ತಲ್ವಾ? ಕರೆಕ್ಟೇ. ಆದ್ರೆ ಯಾರ ಮಾತನ್ನ ಕೇಳ್ತಾಳೆ ಸೋಮನಮ್ಮ? ಏನಾದ್ರೂ ಹೇಳಿದ್ವಿ ಅನ್ಕೋ, ನಿಮ್ ತರ ನಾವು ಮಕ್ಕಳು ಮರಿ ಇಲ್ದೇ ಇರ್ಲಿ ಅಂತ ಹೀಗೆ ಬೇಡದಿರೋ ಸಲಹೆ ಕೊಡ್ತೀರಾ ಅಂತ ನಮ್ಮೇಲೆ ಕೋಪ ಮಾಡ್ಕೋಬಹುದು. ನೀವೇನು ಹೇಳ್ಬೇಡಿ ಚಿಕ್ಕಪ್ಪ. ಈಗ ಪ್ರೆಗ್ನೆಂಟ್ ಆದ ತಕ್ಷಣ ನಾಳೆನೇ ಡೆಲಿವರಿ ಆಗಲ್ಲ. ತುಂಬ ತಿಂಗಳು ಕಾಯಬೇಕಾಗುತ್ತೆ ಅಂತ ಅವಳಿಗೂ ಗೊತ್ತಿದೆ. ಒಂದ್ಸಲ ಹೆರಿಗೆಲೆ ಮಗುನ ಕಳ್ಕೊಂಡ್ಲು. ಈಗ ಇನ್ನೊಬ್ಬರ ಸಹಾಯದಿಂದ ತನ್ನ ಕನಸನ್ನ ಸುಮನ ನನ್ಸ್ ಮಾಡ್ಕೋತಾ ಇದ್ದಾಳೆ. ಮಗು ಹುಟ್ಟೋವರೆಗೂ ಅಪಾಯದಿಂದ ತನ್ನನ್ನು ಕಾಪಾಡ್ಕೋತಾನೆ ಇರಬೇಕು ಸುಮನ. ಅಷ್ಟು ರಿಸ್ಕ್ ತಗೋತಿರುವಾಗ ಕಷ್ಟನೇ ಅಲ್ವಾ ನೈನಿ? ಅದಕ್ಕೆ ನನ್ನ ತಂಗಿಗೆ ಗೊತ್ತಾಗ್ದಿರೋ ಹಾಗೆ ಇನ್ಶೂರೆನ್ಸ್ ಮಾಡಿಸಿದ್ದೀನಿ. ಏನಾದರೂ ಎಮರ್ಜೆನ್ಸಿ ಬಂದರೆ ವಿಕ್ರಾಂತ್ ಅವ್ರಿಗೆ ದುಡ್ಡು ಸೇರುತ್ತೆ. ಏನು ಹೇಳ್ತಿದ್ದೀನಿ? ಅಷ್ಟೇ.
ನನ್ನ ತಂಗಿ ತಾಯಿ ಅಂತ ಕರೆಸ್ಕೊಳ್ಳೋ ಸಂಭ್ರಮದಲ್ಲಿ ಸ್ವರ್ಗಕ್ಕೆ ಹೋಗಿ ಅಪ್ಪ ಅಂತ ಚಿಕ್ಕ ವಯಸ್ಸಲ್ಲೇ ನಮ್ಮಿಂದ ದೂರ ಆಗಿರೋ ನಮ್ಮ ತಂದೆನ ಮಾತಾಡಿಸ್ತಾಳೋ ಕಾಲನೇ ನಿರ್ಧಾರ ಮಾಡುತ್ತೆ. ನೀನ್ ಈ ತರ ಯಾಕಮ್ಮ ಮಾತಾಡ್ತಿದ್ಯಾ? ನಿನ್ ತಂಗಿ ಗಂಡನ ಬಗ್ಗೆ ಯೋಚಿಸ್ಕೊಂಡು ನಿನ್ ಸ್ವಂತ ತಂಗಿ ಬಗ್ಗೆನೇ ಯೋಚನೆ ಮಾಡ್ತಾ ಇಲ್ಲ. ಅವಳು ಚೆನ್ನಾಗಿರ್ಬೇಕು ಅಂತ ನನಗೂ ಇದೆ ಚಿಕ್ಕಪ್ಪ, ಆದರೆ ಅದಕ್ಕೆ ಅವಳು ಬದುಕಿರ್ಬೇಕು ಅಲ್ವಾ ಚಿಕ್ಕಪ್ಪ? ನೈನಿ, ನಿನಗೆ ಸುಮನಾಗ ಏನಾದರೂ ಆಗುತ್ತೆ ಅಂತ ಅವಳಿಗೇನ ಅಪಾಯ ಬರುತ್ತೆ ಅಂತ 6th ಸೆನ್ಸಲ್ಲಿ ಗೊತ್ತಾಯ್ತಾ? ಇಲ್ಲ. ನೈನಿ, ನಿಜ ಹೇಳು. ಹಾಗೇನಾದರೂ ನಿನಗೆ ಮೊದಲೇ ಗೊತ್ತಾಗೋ ಹಾಗಿದ್ರೆ ಸುಮನನ್ನ ಕಾಪಾಡ್ಕೊಳ್ಳೋಣ. ವಿಕ್ರಾಂತ್ಗೆ ಕೋಟಿಗಟ್ಟಲೆ ದುಡ್ಡು ಬರೋದಕ್ಕೆ ಇನ್ಶೂರೆನ್ಸ್ ಮಾಡೋದು ಅಂತಂದರೆ ಅದು ಖುಷಿ ಪಡೋ ಅಂಥ ವಿಚಾರ ಅಲ್ಲ. ಅವನ ಲೈಫ್ ಪಾರ್ಟ್ನರ್ ಪ್ರಾಣನ ಪಣಕ್ಕಿಟ್ಟಂಗಾಗುತ್ತೆ ಅದು. ಅದಕ್ಕೆ ಕೇಳ್ತಿರೋದು. ಹೌದಮ್ಮ, ನೀನು ಹೇಳಿದ್ದೆಲ್ಲ ನಿಜ ಆಗತ್ತೆ. ಸುಮ್ಮನೆ ನಮಗೇನು ಆಗಲ್ಲ ತಾನೆ? ಯಾವಾಗ ಏನಾಗುತ್ತೋ ಅಂತ ಗೊತ್ತಾಗ್ದಿರೋಷ್ಟು ಅವಳು ತುಂಬ ಮುಂದೆ ಹೊರಟೋಗಿದ್ದಾಳೆ. ಮಗು ಹುಟ್ಟುತ್ತೋ ಇಲ್ವೋ ಗೊತ್ತಿಲ್ಲ, ಏನು ಹೇಳಕ್ಕಾಗಲ್ಲ. ನೈನಿ, ಅದೇನು ವಿಶಾಲು ಹೀಗೆ ಹೇಳ್ಬಿಟ್ಲು? ನೈನಿ, ಎಲ್ಲ ವಿಷಯನೂ ನಮಗೆ ಹೇಳಿಲ್ಲ ಅಂತ ಅನ್ಸುತ್ತೆ ಮಾವ. ಏನತ್ತಿಗೆ ಹಬ್ಬಕ್ಕೆ ಮಾಡಿರೋ ಸ್ವೀಟಲ್ಲೇ ಎಲ್ಲ ಮುಗಿಸ್ಬಿಡ್ತೀಯಾ ಹೇಗೆ? ವಿಷಯ ಏನು ಅಂತ ಹೇಳು ದುರಂದರ. ಅದೇ ಅಕ್ಕ, ಸುಮನಮ್ಮ ಪ್ರೆಗ್ನೆಂಟ್ ಆಗಿದ್ದಾಳಲ್ಲ, ಸೆಲೆಬ್ರೇಟ್ ಮಾಡಬೇಕು ಅಂತ ಇವಳು ಕೇಳ್ತಾ ಇದ್ದಾಳೆ. ನಿಮಗ್ ಸಿಗ್ದಿರೋ ಭಾಗ್ಯ ಅವಳಗ್ ಸಿಕ್ಕಿರೋದಕ್ಕೆ ನೀವಿಬ್ರು ಖುಷಿಯಾಗಿದ್ದೀರಲ್ಲ ಮಾವ. ಸಪೋರ್ಟ್ ಕಣಪ್ಪ. ಹಾಗೆ ಹೇಳಿದ್ರೆ ಅರ್ಥ ಆಗಲ್ಲ ರೀ. ಅತ್ತಿಗೆ ನೇರವಾಗಿ ಹೇಳ್ತೀನಿ, ಕೇಳಿಸ್ಕೊ. ದೊಡ್ಡತ್ತಿಗೆ ಗಾಯತ್ರಿ ದೇವಿ ಪುನರ್ಜನ್ಮ ಪಡ್ಕೊಂಡಿದ್ದಾರೆ, ಅವ್ರು ಅಲ್ಲಿದ್ದಾರೆ ಇಲ್ಲಿದ್ದಾರೆ ಅಂತ ನೈನಿ ಮತ್ತೆ ವೇಶ್ ದಿನ ಹೇಳಿದ್ದನ್ನೇ ಹೇಳ್ತಿದಾರೆಯೇ ಹೊರತು ಇಲ್ಲಿವರೆಗೂ ಮನೆಗೆ ಕರ್ಕೊಂಡು ಬಂದಿಲ್ಲ. ಮನೇಲಿರೋ ಗಾಯತ್ರಿಗೂ ಕೂಡ ಟೆಸ್ಟ್ ಮಾಡಿಸೋದ್ರಲ್ಲ, ಆದ್ರೆ ಪ್ರಯೋಜನ ಏನೂ ಆಗ್ಲಿಲ್ವಲ್ಲ. ₹1 ಉಪಯೋಗ ಇದ್ಯಾ? ಸುಮ್ನೆ ಪಾಪ ಮಗು ಕೂದ್ಲನ್ ಕಿತ್ತು ಬಿಟ್ರು. ಲೈಟ್ ಹೌಸ್ ಡೈರೆಕ್ಟ್ ಆಗಿ ಮ್ಯಾಟ್ರ್ ಹೇಳೆ, ಕತೆ ಎಲ್ಲ ಯಾಕೆ ಹೇಳ್ತೀಯ? ಹಾ, ನಾನು ಹೇಳ್ತಿರೋದೇನಂದ್ರೆ ಗಾಯತ್ರಿ ಅತ್ತಿಗೆ ನೈನಿ ಹೊಟ್ಟೆನಲ್ಲಿ ಹುಟ್ಟುತ್ತಿದ್ದ ಹಾಗೆ ಯಾರೋ ಎತ್ಕೊಂಡು ಹೋದ್ರು. ಇಲ್ಲಿವರೆಗೂ ಅವ್ರ ಸುಳಿವು ನಮಗ್ ಗೊತ್ತಾಗಿಲ್ಲ ಅಂದ್ರೆ ಪುನರ್ಜನ್ಮ ಕೂಡ ಮುಗ್ದೋಗಿದೆ ಅನ್ನೋ ಅರ್ಥನೇ. ಆಗಿರ್ಬೋದು ಮಾಮ್. ಇಲ್ದಿದ್ರೆ ದೊಡ್ಡಮ್ಮ ಇಷ್ಟಲ್ಲಿ ಮನೆಗೆ ಬರ್ಬೇಕಿತ್ತಲ್ವಾ? ಆಗ್ಲೇ ಬಂದಿದ್ದಾಳವಲ್ಲ ಬಾ. ಏಯ್, ನೀನ್ ಭಯ ಪಡ್ಬೇಡ, ಇರೋ. ಮೂರ್ತಿ, ಎಲ್ಲಿಗೆ ಬಂದಿದ್ದಾಳೆ ನಿಮ್ ದೊಡ್ಡಕ್ಕ? ಸುಮನಮ್ಮನ ಗರ್ಭದಲ್ಲಿ. ಲಾಜಿಕ್ ನಿನ್ಗೆ ಅರ್ಥ ಆಯ್ತಾ ಅತ್ತಿಗೆ? ಅಷ್ಟಕ್ಕೂ ಮಕ್ಕಳೇ ಹುಟ್ಟಲ್ಲ ಅನ್ಕೊಂಡಿದ್ದು ಸುಮನ ಈಗ ಗರ್ಭಿಣಿಯಾಗಿದ್ದಾಳೆ ಅಂದ್ರೆ ಗಾಯತ್ರಿ ಅತ್ತಿಗೆ ಯಾವುದೇ ಪರಿಸ್ಥಿತಿಲಾದ್ರೂ ಈ ಮನೆಯಲ್ಲಿ ಮತ್ತೆ ಹುಟ್ಲೇಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ದಾರೆ. ಅದಕ್ಕೆ ಸುಮನಮ್ಮ ಪ್ರೆಗ್ನೆಂಟ್ ಆಗಿರೋದು. ಪಾರ್ಟಿ ಕೊಡ್ಲೇಬೇಕು ಅತ್ತಿಗೆ ನೀನು. ವಿಕ್ರಾಂತ್ ಕೂಡ ತಂದೆ ಆಗಿದ್ದಾನಲ್ವಾ? ಅವ್ರನ್ನ ಕೇಳ್ಕೊಳ್ಳಿ ಹೋಗಿ, ನಮ್ಮನ್ನ ಯಾಕೆ ಕೇಳ್ತಾ ಇದ್ದೀರಾ? ನಮ್ಮ ಮಾಮ್ ಏನಾದ್ರೂ ಪ್ರೆಗ್ನೆಂಟ್ ಆಗಿದಾರ ಹೇಗೆ? ಏಯ್, ಏನೇನೋ ಮಾತಾಡ್ಬೇಡ. ನೀನ್ ಸ್ವಲ್ಪ ಬಾಯಿ ಮುಚ್ಕೊಂಡಿರ್ತೀಯ. ದುರಂದರ, ಪಾವನಮೂರ್ತಿ, ನೀವು ಹೇಳಿದ್ರಲ್ಲಿ ನಿಜಾಂಶ ಇರ್ಲೂಬಹುದು. ಟೈಮ್ ನೋಡ್ಕೊಂಡು
ಗ್ರ್ಯಾಂಡ್ ಆಗಿ ನಾವು ಸೆಲೆಬ್ರೇಷನ್ ಮಾಡೋಣ. ಸರಿ ಅತ್ತಿಗೆ. ಅಕ್ಕ ಮಾತಂದ್ರೆ ಮಾತು ಲೈಟೋಸು ನಡಿಯೇ. ದುರಂದರ, ಹಾ, ಒಂದ್ ನಿಮಿಷ. ಗಾಯತ್ರಿ ಅಕ್ಕನೇ ಸುಮನನ್ ಹೊಟ್ಟೆಯಲ್ಲಿ ಹುಟ್ತಾರೆ ಅನ್ನೋ ವಿಷಯನ ಮನೇಲಿರೋರೆಲ್ಲಾರ್ಗೂ ಹೇಳ್ಬೇಡಿ. ಇದ್ರಲ್ಲಿ ಸೀಕ್ರೆಟ್ ಏನಿದೆ ಅಕ್ಕ? ದೃಷ್ಟಿ ಹಾಕ್ತಾರೆ ಅಂತ ಹೇಳ್ತಿದ್ದೀನಿ ಮೂರ್ತಿ. ಓ, ಯಾಕಂದ್ರೆ ಪಾಪ ನಯನಿ ಅತ್ತೆ ಬರ್ಲಿ ಅಂತ ಚಾತಕ ಪಕ್ಷಿ ತರ ಕಾಯ್ತಿದ್ದಾಳೆ. ವಿಶಾಲ್ ನೋಡಿದ್ರೆ ತನ್ನ ಹೆತ್ತ ತಾಯಿನ ಕಣ್ಣಾರೆ ಒಂದ್ಸಲ ನೋಡ್ಬೇಕು ಅಂತ ಒದ್ದಾಡ್ತಿದ್ದಾನೆ. ಅವ್ರ ಆಸೆ ಈಡೇರ್ಬೇಕು ಅಂದ್ರೆ ನಾವು ಸ್ವಲ್ಪ ತಾಳ್ಮೆಯಿಂದ ಇದ್ದು ಸುಮನನ್ಗೆ ಆರಾಮಾಗಿ ಡೆಲಿವರಿ ಆಗ್ಲಿ ಅಂತ ದೇವ್ರ ಹತ್ರ ಬೇಡ್ಕೋಬೇಕು. ಕರೆಕ್ಟ್ ಅತ್ತಿಗೆ. ಯಾರಿಗೂ ಹೇಳಲ್ಲ. ಏನು ಅಂದ್ರೆ ನೀವು ಕೂಡ ಹೇಳ್ಬಾರ್ದು. ನಾನು ಯಾವಾಗೋ ಮರ್ತ್ಬಿಟ್ಟೆ. ಡೆಲಿವರಿ ಆದ್ಮೇಲೆ ಹೇಳ್ತೀನಿ. ನಡೀರಿ. ಯಾಕೆ ಹಾಗೆ ಹೇಳಿದ್ರಿ ಮಾಮ್? ಮಾರಣ್ಣ ಸ್ವಾಮಿನ ಭೇಟಿ ಮಾಡಿ ಈ ವಿಷಯದ ಬಗ್ಗೆ ಮಾತಾಡ್ತೀನಿ ವಲ್ಲಭ. ನಿಜವಾಗ್ಲೂ ಗಾಯತ್ರಿ ದೇವಿ ಸುಮನನ್ ಗರ್ಭ ಸೇರಿದ್ದಾರೆ ಅಂತಂದ್ರೆ ನಾವ್ ಏನ್ ಮಾಡಬೇಕು ಅದನ್ನೇ ಮಾಡಬೇಕು. ಅರ್ಥ ಆಯ್ತು ಮಾಮ್. ಇದೇ ಅಲ್ವಾ ಟೇಕ್ ಇಟ್ ಈಸಿ ಪಾಲಿಸಿ? Tonight, we've had the pleasure of seeing performances of this year's best original songs. Once again, here are the nominees. ಅಕ್ಕ, ತಿಂಡಿ ರೆಡಿ. ಪಾಮು, ನಿಂಗ್ ವಡೆ ಮಾಡಿದೀವಿ. ಏನಾಗಿದೆ ಅವ್ರಿಗೆ? ಮಾತಾಡ್ತಾನೆ ಇಲ್ವಲ್ಲ? ಆಸ್ಕರ್ ಅವಾರ್ಡ್ ಶೋ ನೋಡ್ತಿದಾರ್ ನಯನಿ. ನಮ್ ZEE5 ಅಲ್ಲಿರೋ RRR ಸಿನಿಮಾದಲ್ಲಿ ನಾಟು ನಾಟು ಹಾಡಿದ್ಯಲ್ಲ, ಅದಕ್ಕೆ ಆಸ್ಕರ್ ಅವಾರ್ಡ್ ಸಿಗುತ್ತೋ ಇಲ್ವೋ ಅಂತ. All right, are you guys ready? ಆಸ್ಕರ್ ನಮ್ಮ ಹಾಡ್ಗೆ ಬಂತು. ಆಸ್ಕರ್ ನಮ್ಮ ಹಾಡ್ಗೆ ಬಂದ್ಬಿಡ್ತು. ಡಮ್ಮು ಈ ಕಡೆ ಕಮ್ಮ. ನಾನು ಇಲ್ಲೇ ಇದ್ದೀನಿ. ಬನ್ನಿ ಸ್ವಾಮಿ. ನನ್ನನ್ನು ಮನೆ ಹತ್ರ ಕರ್ಕೊಂಡು ಬಂದಿರೋದು ನಿನಗೆ ತೊಂದರೆ ಆಗ್ತಿದ್ಯೇನೋ ವಲ್ಲಭ? ರಾತ್ರಿ ಎಲ್ಲ ನಿದ್ದೆನೆ ಮಾಡಿಲ್ಲ ಸ್ವಾಮಿ. ನನ್ನ ನಾದ್ನಿ ಸುಮನ ಹೋಟೆಲ್ ಬೆಳಿತಿರೋದು ಗಾಯತ್ರಿ ದೊಡ್ಡಮ್ಮನೋ ಅಲ್ವೋ ಅನ್ನೋದನ್ನ ನೀವು ಕಂಡು ಹಿಡಿಲೇಬೇಕು. ಪುನರ್ಜನ್ಮ ಎತ್ತಿರುವಂತ ಗಾಯತ್ರಿ ದೇವಿ ಹಸುಗೂಸಿದ್ದಾಗ್ಲೇ ಪ್ರಾಣವನ್ನ ತೊರೆದ್ರೆ ಅದು ಮತ್ತೆ ಗರ್ಭವನ್ನ ಆಶ್ರಯಿಸುತ್ತೆ. ಆ ವಿಷಯ ನಿನಗೂ ಗೊತ್ತಿದೆ. ನಯನಿಗೆ ಹೆರಿಗೆ ಆದ ತಕ್ಷಣನೇ ಮಗುನ್ ಎತ್ಕೊಂಡು ಹೋಗಿ ನಡು ರೋಡಲ್ಲಿ ಬಿಟ್ಟು ಬಂದ ಜೀವ. 6 ತಿಂಗಳಾಗೋದ್ರು ಕೂಡ ಅವ್ರ ಸುಳಿವೇ ಇಲ್ಲ ಅಂದ್ರೆ ನಮ್ ದೊಡ್ಡಮ್ಮ ಗೊಟ್ಟಕ್ಕಂದು ಸುಮನ ಹೋಟೆಲ್ ಸೇರ್ಕೊಂಡಿರೋದಕ್ಕೆ ಮತ್ತೆ ಅವಳು ಪ್ರೆಗ್ನೆಂಟ್ ಆಗಿದ್ದಾಳೇನೋ ಅಂತ ನಮ್ಗೆ ಅನುಮಾನ. ಪರೀಕ್ಷೆ ಮಾಡದೆ ವಿಷಯದ ಬಗ್ಗೆ ತಿಳ್ಕೊಳಕ್ಕಾಗಲ್ಲ ವಲ್ಲಭ. ಅದಕ್ಕೆ ಅಲ್ವಾ ಸ್ವಾಮಿ ನಿಮ್ಮನ್ನ ನಿಂತ ಜಾಗದಿಂದಾನೇ ಕರ್ಕೊಂಡ್ ಬಂದು ನಮ್ಮ ಮಾಮ್ಗೆ ಸರ್ಪ್ರೈಸ್ ಕೊಡೋಣ ಅಂತ ಇದ್ದೀನಿ. ಅಂದ್ರೆ ನಾನಿಲ್ಲಿಗೆ ಬಂದಿರೋದು ತಿಲೋತ್ತಮ ಕೂಡ ಗೊತ್ತಿಲ್ವಾ? ಇಲ್ಲ, ಗೊತ್ತಿಲ್ಲ. ನನಗ್ ಬುದ್ಧಿನೇ ಇಲ್ಲ ಅಂತ ನನ್ಗೆ ಅವಾಗವಾಗ ಬಯ್ಯೋ ನಮ್ಮ ಮಾಮು ಇವಾಗ ಒಪ್ಕೋತಾರೆ. ನಿಜಕ್ಕೂ ನೀನು ಅಮಾಯಕನೇ ವಲ್ಲಭ.
ನಿಮ್ಮಮ್ಮನ ಮನಸ್ಸಿನಲ್ಲಿ ಏನಿದೆ ಅಂತ ನೀನು ತಿಳ್ಕೊಳ್ದೆ ನನ್ನನ್ನು ಇಲ್ಲಿ ಕರ್ಸಿದ್ಯಾ ಅಂತ ಅನ್ಸುತ್ತೆ. ಹಾಗೆ ಅನ್ಕೊಳ್ಳಿ, ನಮ್ಮ ಮಾಮ್ಗೆ ಕಾಲ್ ಮಾಡಿ ಹೊರಗೆ ಬರಕ್ ಹೇಳ್ತೀನಿ. ನನ್ನ ರೌಂಡ್ ತಿರ್ಗ್ಸೋದಕ್ಕೆ ಸರಿಯಾದ ಟೈಮಲ್ಲಿ ನನ್ನ ವೇಸ್ಟ್ ಬಾಡಿ ಹಸ್ಬೆಂಡು ಮನೇಲೇ ಇಲ್ಲ, ನೋಡಿದ್ರಾ? ನೀನ್ ಇಷ್ಟೊಂದು ಹೈಟ್ ಇದೆಯಾ? ನಿನ್ನ ನಾನು ತಿರುಗಿಸ್ತಿದ್ದೀನಿ ಅನ್ಕೊಂಡು ನೀನ್ ಒಂದ್ಸರಿ ತಿರುಗ್ಬಿಡ. ಈಗ ಹಾಗೆ ಇವ್ರಂದ್ರೆ ಪರವಾಗಿಲ್ಲ, ನಾನ್ ತಾಯಿ ಆಗ್ತಿದ್ದೀನಿ, ಹೇಗಂದ್ರೆ ಹಾಗೆ ತಿರುಗಿಸ್ತಿರಲ್ಲ. ಇಷ್ಟಕ್ಕೆ ನಿಂಗೆ ಹೊಟ್ಟೆ ತೋಳಿಸ್ತಾ ಸುಮನ? ಇಷ್ಟು ಬಲಹೀನವಾಗಿದ್ರೆ ನಿನ್ ಮಗುಗ್ ಶಕ್ತಿನೇ ಬರಲ್ಲ. ನಿನ್ ಬಾಯಿ ಮುಚ್ಚು ಡಮಕ್ಕ. ನಿನ್ನ ಮಾಡ್ತಿದಾರಲ್ಲ. ಸ್ವಾಮಿ, ನಾನು ಒಳಗೋಗಿ ಮಾಮ್ನ ಕರ್ಕೊಂಡು ಬಂದ್ಬಿಡ್ತೀನಿ. ಹಾಗೆ ಆಗ್ಲಿ. ಕೃಷ್ಣ ಕಲ್ಲನ್ನ ಇಲ್ಲಿಗೆ ಯಾರು ತಂದಿಟ್ರು? ಏನ್ ಮಾಡಬೇಕು ಅಂತ? ಇದು ಇಲ್ಲಿಗೆ ಬಂದಿದೆ ಅಂದ್ರೆ ಒಂದು ಪ್ರಾಣ ಹೋಗುತ್ತೆ, ಇನ್ನೊಂದು ಪ್ರಾಣ ಬರುತ್ತೆ. ತಿಲೋತ್ತಮನಿಗೆ ಈ ಕಲ್ಲಿನ ಬಗ್ಗೆ ಗೊತ್ತಿದ್ರು ಇಲ್ಲಿಡೋದಿಕ್ ಬಿಟ್ಟಿದ್ದಾಳ? Not salsa, not flamenco, my brother. Do you know? Not to? ಹೊಲದ ಒಟ್ಟು ಭೂಮಿಯಲ್ಲಿ ಹೋರಿ ಎಂದು ಹಾರಿದಂತೆ, ಮಾರಮ್ಮನ ಜಾತ್ರೆಯಲ್ಲಿ ಪೋತರಾಜ ಊಗಿದಂತೆ, ಕಚ್ಚೆ ಪಂಚೆ ಉಟ್ಟಿಕೊಂಡು ದೊಣ್ಣೆ ವರಸಿ ಮಾಡಿದಂತೆ, ಮರದ ನೆರಳ ಮರಳಿನಲ್ಲಿ ಪಡ್ಡೆ ಗುಂಪು ಕೂಡಿದಂತೆ, ಮೆಕ್ಕೆಜೋಳ ರೊಟ್ಟಿಯಲ್ಲಿ ಕೆಂಪು ಗೊಜ್ಜು ಬೆರೆಸಿದಂತೆ, ನಮ್ಮಾಟ ನೋಡು ನಮ್ಮಾಟ ನೋಡು ನಮ್ಮಾಟ ನೋಡು, ನಾಟು 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 ಹಳ್ಳಿ ನಾಟು, ನಾಟು 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 ಊರ ನಾಟು, ನಾಟು 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 ಖಾರ ಮೆಣಸಿನಂತೆ ಬಾರಿಗಾಟು, ನಾಟು 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 ಬಿಚ್ಚೆಗತ್ತಿಯಂತೆ ವೀರ ನಾಟು, ನಾಟು 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 ನಾ. ಅಷ್ಟಕ್ಕೂ ಇವ್ರಿಗೆ ಏನಾಗಿದೆ? ಆಸ್ಕರ್ ಅವಾರ್ಡ್ ಬಂತು ಅಂತ ಎಲ್ರು ಖುಷಿಯಾಗಿದ್ದಾರೆ ಅತ್ತೆ. ನಮ್ ಮನೆಗೆ ಏನಾದ್ರೂ ಬರುತ್ತಾ? ದೇಶಕ್ ಬಂದಿರೋದಿಕ್ಕೆ ಇವ್ರು ಹೀಗಾಡ್ತಿದ್ದಾರೆ. ನಮ್ಮಾಟ ನೋಡು ನಮ್ಮಾಟ ನೋಡು ನಮ್ಮಾಟ ನೋಡು, ನಾಟು 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 ಹಳ್ಳಿ ನಾಟು, ನಾಟು 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 ಊರ ನಾಟು, ನಾಟು 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 ದೊಡ್ಡ ಹಾರಿಯಂತೆ ಗಟ್ಟಿ ನಾಟು, ನಾಟು 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 ಹುಚ್ಚು ಕುದುರೆಯಂತೆ ಕೆಚ್ಚ ನಾಟು, ನಾಟು 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 ಹಳ್ಳಿ ನಾಟು, ನಾಟು 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 ಊರ ನಾಟು, ನಾಟು 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 ಖಾರ ಮೆಣಸಿನಂತೆ ಬಾರಿಗಾಟು, ನಾಟು 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 ಬಿಚ್ಚೆಗತ್ತಿಯಂತೆ ವೀರ ನಾಟು. ಇವನಪ್ಪ ಆಗ್ಲೇ ಯಾಕೆ ಫೋನ್ ಮಾಡ್ದ ಅಂತ ಗೊತ್ತಿಲ್ಲ, ಮನೆಗ್ ಬಂದು ಇವ್ರ ಜೊತೆ ಸೇರಿ ಡ್ಯಾನ್ಸ್ ಮಾಡ್ತಿದ್ದಾನೆ. ಇರಿ ಮಾಮ್, ಡ್ಯಾನ್ಸ್ ಮಾಡ್ತಿದ್ದೀನಿ. ನೀ ಒಳ್ಳೆ ಸೂಪರ್ ಶಿವ, ಸಖತ್ತಾಗಿ ಹಾಡ್ದೆ. ಥ್ಯಾಂಕ್ ಯು ಥ್ಯಾಂಕ್ ಯು. ನಾನಿ ಮಗನ್ ಕೊಡು. ಎಷ್ಟೋ ದಿನ ಆದ್ಮೇಲೆ ನಾವೆಲ್ಲರೂ ಸಂತೋಷವಾಗಿದ್ದೀವಿ. ಹೌದು ನಾನಿ, ನಮ್ ದೇಶದವ್ರಿಗೂ ಆಸ್ಕರ್ ಬಂದಿರೋದಕ್ಕೆ ಹೆಮ್ಮೆ ಆಗ್ತಿದೆ, ತುಂಬಾ ಖುಷಿ ಆಗ್ತಿದೆ. ಹಬ್ಬದ ದಿನ ನನಗ್ ನೀರು ತುಂಬಿದೆ ಅಂತ ಗೊತ್ತಾದ್ರೂನು ಇಷ್ಟು ಸಂತೋಷ ಪಡ್ಲಿಲ್ಲ ಅನ್ಸುತ್ತೆ. ನೀನ್ ದಿನ ನೀರು ತುಂಬ್ತೀಯ ಅಲ್ವಾ ಸುಮ್ನಾ? ಅವಳು ಹೇಳಿದ್ದು ಅವಳು ಹೊಟ್ಟೆಲ್ ಬೆಳಿತಾರೋ ಮಗು ಬಗ್ಗೆ ಕಣೆ.
ಓ ಐ ಸಿ. ನಿನ್ ಸೀಮಂತಕ್ಕೆ ಇದಕ್ಕಿಂತ ಡಬಲ್ ಸ್ಟೆಪ್ಸ್ ಹಾಕ್ತೀವಿ ಸುಮನಮ್ಮ. ಏನ್ ಮಾಡ್ತಿದ್ಯೋ? ನಾನ್ ಸ್ಟೆಪ್ ಹಾಕ್ತಿದ್ರೆ ನೀವ್ಯಾಕೆ ಮಾಮ್ ಕರ್ಕೊಂಡ್ ಬಂದ್ಬಿಟ್ರಿ ನನ್ನ? ಬಿಡೆ, ನಾನ್ ಟ್ಯಾಲೆಂಟ್ ತೋರಿಸ್ತೀನಿ. ನೆಟ್ಟಗ್ ನಿಲ್ಲಕ್ ಬರಲ್ಲ, ನನ್ ಮುಂದೆ ಟ್ಯಾಲೆಂಟ್ ತೋರಿಸ್ತೀಯಾ? ಹಾಗ ಹೇಳ್ಬೇಡಿ ಮಾಮ್, ಅಳು ಬರುತ್ತೆ. ಅತ್ತಿದ್ ಸಾಕು. ಆಗ್ಲೇ ಯಾಕೆ ಫೋನ್ ಮಾಡ್ದೆ ಅದನ್ನ ಹೇಳು. ಅಯ್ಯಯ್ಯೋ, ಅದನ್ನ ಮರ್ತೆ ಹೋಗಿದೆ ಮಾಮ್. ಏನದು? ಹೇಳಿದ್ರೆ ನನಗ್ ಶೇಕ್ ಹ್ಯಾಂಡ್ ಕೊಟ್ಟು ಹೊಗಳುತ್ತೀರಾ? ಬೇಗ ಹೇಳು. ಮಾರಣ ಸ್ವಾಮಿನ ಮನೆ ಕರ್ಸಿದೀನಿ.